ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಡೈಲಿ ಊಟ ಆದ್ಮೇಲೆ 10 ಮಿನಿಟ್ಸ್ ವಾಕ್ ಮಾಡೋದ್ರಿಂದ ನಿಮ್ಮಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಟ್ರಸ್ಟ್ ಮೀ. ನಾನು ಲಾಸ್ಟ್ ಇಯರ್ ಯಾವಾಗ ಡಾಕ್ಟರ್ ನನಗೆ ಪ್ರೀ ಡಯಾಬಿಟಿಕ್ ಇದೆಯಾ ಅಂತ ಹೇಳಿದಾಗ ಭಯನೇ ಆಗೋಗಿತ್ತು. ಐ ಆಮ್ ನಾಟ್ ಫ್ಯಾಟ್, ಐ ಆಮ್ ಫಿಟ್, ಐ ಆಮ್ ಹೆಲ್ದಿ ಅಂತೆಲ್ಲ ಅನ್ಕೊಂತ ಇದ್ದೆ. ಬಟ್ ಯಾವಾಗ ಬ್ಲಡ್ ಚೆಕ್ಅಪ್ ಮಾಡಿಸಿ ಅದರಲ್ಲಿ ಪ್ರೀ ಡಯಾಬಿಟಿಕ್ ಅಂತ ಬಂತು, ಅವಾಗ್ಲೇ ಗೊತ್ತಾಗಿದ್ದು ನೋಡೋದಿಕ್ಕಷ್ಟೇ ಹೆಲ್ದಿ ಆಗಿದ್ರೆ ಸಾಲದು, ನಮ್ಮ ಡೈಲಿ ಆಕ್ಟಿವಿಟೀಸ್ ಕೂಡ ಅದಕ್ಕೆ ಮ್ಯಾಚ್ ಆಗ್ತಾ ಇರ್ಬೇಕಂತ ಹೇಳ್ಬಿಟ್ಟು. ಡೈಲಿ ವರ್ಕ್ ಅಂತ ಹೇಳ್ಬಿಟ್ಟು ಊಟ ಆದ ತಕ್ಷಣ ಲ್ಯಾಪ್ಟಾಪ್ ಮುಂದೆ ಸೋಫಾ ಮೇಲೆ ಕೂತ್ಕೊಳ್ಳೋದು, ಇಲ್ಲ ಆಫೀಸಲ್ಲಿ ಏನು ವಾಕ್ ಮಾಡದೆ ಸುಮ್ನೆ ಚೇರಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು. ನೈಟ್ ಊಟ ಆದ ತಕ್ಷಣ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಟಿವಿ ನೋಡ್ತಾ ಕೂತ್ಕೊಳ್ಳೋದು ಸೋಫಾ ಮೇಲೆ. ಬೆಳಗ್ಗೆನೂ ಅಷ್ಟೇ ಕೆಲಸ ಇದೆ ಅಂತ ಅರ್ಜೆಂಟ್ ಅಲ್ಲಿ ತಿನ್ಬಿಟ್ಟು ಇದ್ ಮಾಡೋದು. ಇದರಿಂದೆಲ್ಲ ಎಷ್ಟು ಎಫೆಕ್ಟ್ ಆಯ್ತಂತ ನನಗೆ ಯಾವಾಗ ಡಯಾಗ್ನೋಸ್ ಆದೆ ಅವಾಗ್ಲೇ ನನಗೆ ರಿಯಲೈಸ್ ಆಗಿದ್ದು. ಸೊ ನಾನ್ ಸಜೆಸ್ಟ್ ಮಾಡೋದು ಏನಂತ ಅಂದ್ರೆ, ನಾನೇನು ಹೆಲ್ದಿ ಆಗಿದ್ದೀನಿ, ಫಿಟ್ ಆಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ನೀವೇ ಅನ್ಕೊಂಬೇಡಿ. ಪ್ರತಿ ವರ್ಷ ಪ್ರತಿ 6 ತಿಂಗಳು ಇಂಡೀಡ್ ಪ್ಲೀಸ್ ಡೂ ಗೋ ಫಾರ್ ಅ ಬ್ಲಡ್ ಚೆಕಪ್, ಹಾರ್ಟ್ ಹೆಲ್ತ್ ಚೆಕಪ್ ಅಂಡ್ ಐ ಚೆಕಪ್. ಮೋಸ್ಟ್ಲಿ ಯು ಕ್ಯಾನ್ ಸೇ ಎಂಟೈರ್ ಬಾಡಿ ಚೆಕಪ್. ದಿಸ್ ಡಸಂಟ್ ಕಾಸ್ಟ್ ಯು ಮಚ್, ಬಟ್ ನೀವೇನು ಮಾಡ್ದಲೆ ಯಾವಾಗ್ಲೂ ಒಂದ್ಸಲ ಏನೋ ಇಶ್ಯೂ ಆದಾಗ ಹೋಗಿ ತುಂಬಾ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಅವಾಗ ದುಡ್ಡು ಖರ್ಚು ಮಾಡ್ತೀರಲ್ಲ, ದಟ್ ಕಾಸ್ಟ್ ಯು ಅ ಲಾಟ್. ಸೊ ಇವಾಗ ಡಯಾಬಿಟಿಸ್, ಪ್ರೀ ಡಯಾಬಿಟಿಕ್ ಇರೋರ್ ಬಗ್ಗೆ ಮಾತಾಡೋದಾದ್ರೆ, ಅಥವಾ ಚೆನ್ನಾಗಿರೋರ್ ಬಗ್ಗೆನೂ ಅಟ್ಲೀಸ್ಟ್ ಇದು ನಿಮಗೆ ಎಚ್ಚರಿಕೆ ಗಂಟೆ ಅಂತ ಅನ್ಕೊಂಡು ಇವಾಗಿಂದನಾದ್ರೂ ಊಟ ಆದ್ಮೇಲೆ ಹೂ ಎವರ್ ಇಟ್ ಇಸ್, ನೀವು ಯಂಗ್ ಇರ್ಬೋದು, ಮಿಡಲ್ ಏಜ್ ಅವ್ರು ಇರ್ಬೋದು, ಅಥವಾ ಸೀನಿಯರ್ ಸಿಟಿಸನ್ ಇರ್ಬೋದು, ನನಗೆ ಸುಸ್ತಾಗಿದೆ, ಬೆಳಗಿಂದ ಸಂಜೆ ಕೆಲಸ ಮಾಡಿದ್ದೀನಿ, ನಾನೇ ವಾಕ್ ಮಾಡೋದು, ಇದೇನು ಅನ್ಕೊಂಬೇಡಿ. ಎವ್ರಿ ಡೇ 10 ಮಿನಿಟ್ಸ್ ವಾಕ್ ಆಫ್ಟರ್ ಈಚ್ ಮೀಲ್. ಐ ರಿಪೀಟ್, ಈಚ್ ಮೀಲ್ ಪ್ಲೀಸ್ ಗೋ ಫಾರ್ ವಾಕ್ 10 ಮಿನಿಟ್ಸ್. ಐ ಆಮ್ ನಾಟ್ ಆಸ್ಕಿಂಗ್ 30 ಮಿನಿಟ್ಸ್ ಅಂಡ್ ಆಲ್. ನಂದು ಯಾವಾಗ ನಂಗೆ ಹಿಂಗ್ ಗೊತ್ತಾಯ್ತು, ಲೈಕ್ ಲಾಸ್ಟ್ ಇಯರ್ ಮಿಡ್ ಅಲ್ಲಿ ನಾನು ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಐ ಸೆಟ್ ಅ ಟಾರ್ಗೆಟ್ ಆಫ್ 10K ಸ್ಟೆಪ್ಸ್, 10,000 ಸ್ಟೆಪ್ಸ್ ಈಚ್ ಡೇ ಅಂತ ಹೇಳ್ಬಿಟ್ಟು. ವೀಕೆಂಡ್ಸ್ ಎಲ್ಲ ಆಫೀಸಿಗೆ ಹೋಗದೆ ದಿನ ಎಲ್ಲ ಜಾಸ್ತಿ ಆಗ್ತಾ ಇರಲಿಲ್ಲ, ಬಟ್ 8 to 8.5K ಮ್ಯಾನೇಜ್ ಮಾಡ್ತಾ ಬಂದೆ. ಸೊ ಈ ವರ್ಷ ಅಂತೂ ಅದ್ ಮಿಸ್ಸೇ ಆಗಿಲ್ಲ. ನನ್ ಹುಷಾರಿಲ್ಲ ಅಂದಿನೂ ಮನೆ ಒಳಗಾದ್ರೂ ವಾಕ್ ಮಾಡ್ತೀನಿ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಪ್ಲೀಸ್ ಡೂ ಮೂವ್ ಯುವರ್ ಬಾಡಿ. ನಾವು ಬಾಡಿನ ಮೂವ್ ಮಾಡಿದಾಗ ಅದು ನಾವು ಫುಡ್ ಏನ್ ತಿಂತೀವಲ್ವಾ ಅದ್ರಲ್ಲಿರೋ ಶುಗರ್ ಮಸಲ್ಸ್ ಕೊಡ್ತಾ ಹೋಗುತ್ತೆ. ನಮ್ ಮಸಲ್ಸ್ ಹೆಂಗ್ ಅದಕ್ಕೂ ಎನರ್ಜಿ ಬೇಕಲ್ವಾ, ಅದು ನಾವು ತಿಂದಿರೋ ಫುಡ್ ಇಂದ ತಗೊಳುತ್ತೆ, ಅದನ್ನ ತಗೊಂಡು ವಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ವಾಕ್ ಮಾಡೋದ್ರಿಂದ ಆ ಬ್ಲಡ್ ಶುಗರ್ ಅಲ್ಲಿ ಪಾಸ್ ಆಗ್ತಾ ಹೋಗುತ್ತೆ ಥ್ರೂ ಬ್ಲಡ್ ಸ್ಟ್ರೀಮ್ಸ್. ಅವಾಗ ಏನಾಗುತ್ತೆ, ನಮ್ದು ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಾಗ ಲಿವರ್ಗೆ ಫ್ಯಾಟ್ ಸಪ್ಲೈ ಆಗೋದು ಕಡಿಮೆ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಇಶ್ಯೂ ಹೋಯ್ತು. ನೆಕ್ಸ್ಟ್ ಬಂದು ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಆಮೇಲೆ ಶುಗರ್ ಊಟ ಆದ ತಕ್ಷಣ ಯಾಕೆ ಸ್ಪೈಕ್ ಆಗುತ್ತೆ ಅಂತ ಹೇಳ್ತಾರೆ, ನಾವು ಫುಡ್ ತಿಂತೀವಿ, ಎನರ್ಜಿ ತಗೊಂತೀವಿ, ಅದಕ್ಕೆ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ. ಅದೇ ವಾಕ್ ಹೋದಾಗ ಅದು ವಾಪಸ್ ಆವರೇಜಿಗೆ ಬರುತ್ತೆ. ಸೊ ಪ್ಲೀಸ್ ಡೂ ಗಿವ್ ಯೋರ್ ಸೆಲ್ಫ್ ಅ 10 ಮಿನಿಟ್ಸ್ ಟೈಮ್ ಆಫ್ಟರ್ ಈಚ್ ಮೀಲ್.